ಕಲುಷಿತ ನೀರಿನ ಸೇವನೆ ಮಾಡಿ ಸಾವನ್ನಪ್ಪಿದ್ರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಮೈಸೂರಿನ ಗೌರಿಪುರದಲ್ಲಿ ಕುಡಿಯುವ ನೀರಿನ ಬಗ್ಗೆ ಅಸಡ್ಡೆ ನಿರ್ಲಕ್ಷ್ಯ. ಕಲುಷಿತ ನೀರಿನ ಸೇವನೆ ಕಾರಣಕ್ಕಾಗಿ ಜೀವ ಕಳೆದುಕೊಂಡರೂ ಕೂಡ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ಲ. ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಸೇರ್ತಾ ಇದೆ, ಕೊಳಚೆ ಸೇರ್ತಾ ಇದೆ. ಪೈಪ್ ಹೊಡೆದು ತಿಂಗಳಾಗಿದ್ರೂ ಕೂಡ ರಿಪೇರಿ ಮಾಡುವ ಮನಸ್ಸು ಆಗ್ತಾ ಇಲ್ಲ. ಹೇಳಿ ಕೇಳಿ ಪಂಚಾಯಿತಿ ಸದಸ್ಯನ ಮನೆ ಮುಂದೆ ಈ ಪೈಪ್ ಹೊಡೆದೋಗಿದೆ, ಗುಂಡಿಯಲ್ಲಿ ನೀರು ನಿಂತ್ಕೊಂಡಿದೆ, ನೀರಿನಿಂದ ಹುಳುಗಳು ಸೃಷ್ಟಿಯಾಗಿದ್ದಾವೆ, ಕುಡಿಯುವ ನೀರಿಗೆ ಕಲುಷಿತ ನೀರು ಸೇರ್ತಾ ಇದೆ. ಉದ್ದೂರು ಕಾವಲು ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಅನಾಹುತ ಸಂಭವಿಸಿದರೆ ನೀವೇ ಹೊಣೆ ಅಂತ ಹೇಳಿ ಅಲ್ಲಿ ಜನ ಕಿಡಿಕಾರ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಕುಡಿಯುವ ನೀರಿನ ಪೈಪ್ ಒಡೆದೋಗಿದೆ, ಗಬ್ಬೆದ್ದು ನಾರ್ತಾ ಇದೆ. ಆ ಗುಂಡಿಯಲ್ಲೆಲ್ಲ ಗಲೀಜು ನೀರು ಸಂಗ್ರಹ ಆಗಿದೆ. ಹಸಿರು ಬಣ್ಣದ ನೀರು ನೋಡ್ತಾ ಇದ್ದೀರಿ, ಹಸಿರು ಬಣ್ಣದ ನೀರು, ಅದರ ಮೇಲೆ ಅನೇಕ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿದ್ದಾವೆ. ಮಾರಕ ರೋಗ ತರುವಂಥ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿದೆ. ಅದೇ ನೀರು ಆ ಪೈಪ್ ಒಳಗೆ ಸೇರಿಕೊಳ್ಳುತ್ತೆ. ನಮ್ಮ ಮನೆಯ ನಲ್ಲಿಯ ನೀರು ಇಲ್ಲಿ ಮಿಶ್ರಿತವಾಗಿ ಬರ್ತಾ ಇದೆ ಅಂತ ಹೇಳಿ ಗೌರಿಪುರದ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೆ ನಲ್ಲಿಗೆ ಈ ನೀರು ಬರ್ತಾ ಇದೆ, ಈ ನೀರು ಕುಡಿದು ನಾವು ಸಾಯ್ಬೇಕಾ, ಛತ್ರಿ ಯಾರು ಹೊಣೆ ಅಂತ ಗೌರಿಪುರದ ಜನತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರಿಸಬೇಕಾದವರು ಮೌನ ವ್ರತದಲ್ಲಿದ್ದಾರೆ. ಸರಿಪಡಿಸಬೇಕಾದಂಥವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿನ ಪಂಚಾಯಿತಿ ಸದಸ್ಯನ ಮನೆ ಮುಂದೆನೇ ಹೊಡೆದಿದೆ ಪೈಪು. ಎಲ್ಲೋ ಕಾಡಲ್ಲೋ ಎಲ್ಲೋ ದೂರದಲ್ಲೋ ಎಲ್ಲ ಕಣ್ಣಿಗೆ ಕಾಣುವಂತೆ ಈ ಪೈಪ್ ಹೊಡೆದೋಗಿದೆ. ಬಟ್ ಸ್ಟಿಲ್ ರಿಪೇರಿ ಮಾಡುವಂಥ ಒಳ್ಳೆ ಬುದ್ಧಿ, ಸದ್ಬುದ್ಧಿ ಅವ್ರಿಗಿಲ್ಲ. ಹೀಗಾಗಿ ಇವರ ನಿರ್ಲಕ್ಷ್ಯಕ್ಕೆ ಜನ ತಮ್ಮ ಆರೋಗ್ಯವನ್ನು ಹದಗೆಡಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ವರುಣಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನಾಯಿತು ಅಂತ ಇಡೀ ರಾಜ್ಯ ಗಮನಿಸಿದೆ. ಕಲುಷಿತ ನೀರಿನ ಸೇವನೆ ಕಾರಣಕ್ಕಾಗಿ ಜೀವ ಕಳೆದುಕೊಂಡಿದ್ದಾರೆ. ಅನೇಕರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳೇ ಖಡಕ್ ಸೂಚನೆ ಕೊಟ್ಟಿದ್ದರು. ಹೆಚ್ಚು ಕಮ್ಮಿ ಆದರೆ ಜಿಲ್ಲಾ ಪಂಚಾಯತ್ CEO ಮತ್ತು ಜಿಲ್ಲಾಧಿಕಾರಿಗಳೇ ಕಾರಣ, ಹೊಣೆಗಾರರು ಅಂತ ಹೇಳಿದರು. ಇಲ್ಲಿ ಜಿಲ್ಲಾ ಪಂಚಾಯತ್ CEO ಏನು ಮಾಡ್ತಾ ಇದ್ದಾರೆ, ತಾಲೂಕು ಪಂಚಾಯತ್ EO ಏನು ಮಾಡ್ತಿದ್ದಾರೆ, PDO ಏನು ಮಾಡ್ತಾ ಇದ್ದಾರೆ. ಇಂಥ ದುರವಸ್ಥೆ ಇದು. ಒಂದು ತಿಂಗಳ ಮೇಲಾಗಿದೆ ಈ ಗುಂಡಿಲಿ ಕೊಳಚೆ ನೀರು ನಿಂತು ಎಲ್ಲ ಮೊಟ್ಟೆ ಉಳೆಲಾಗಿದೆ. ಇವತ್ತಿನ ಇದರಲ್ಲಿ ರೋಗ ರುಜಿನಿಗಳು ದಿನನಿತ್ಯ ಬೆಳಗ್ಗೆ ಎದ್ರೆ ನೋಡ್ತಾ ಇದ್ದೀವಿ ನಾವೇ ಮಾಧ್ಯಮದಲ್ಲಿ. ಈ ಪಕ್ಕದಲ್ಲಿ ಕೋಟೆದಾರ ಸಾಲೋಣಿ ಗ್ರಾಮದಲ್ಲಾಗಿದೆ. ಹಂಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಲಿ, ಪಂಚಾಯತಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಶೀಘ್ರ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಗ್ರಾಮದವರಲ್ಲೇ ಸರಿ ಪಂಚಾಯತಿ ಮುಂದೆ ಧರಣಿ ಮಾಡಬೇಕಾಯ್ತದೆ. ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಸಂಬಂಧಪಟ್ಟವರು ಈ ಕೂಡಲೇ ಇದನ್ನ ಸರಿಪಡಿಸ್ಬೇಕು. ನೋಡಿ, ಈ ಗುಂಡಿ ತೆಗೆದು ಒಂದು ತಿಂಗಳ ಮೇಲಾಗಿದೆ. ಕಾರ್ಯಕರ್ತರು ತೊಟ್ಟಿಗೆ ಹುಳ ಬಿದ್ದವೆ ಎಲ್ಲ ಚೆಕ್ ಮಾಡಿ ಅಂತ ಬಂದು ಹೇಳ್ತಾರೆ. ಆದರೆ ಈ ಪೊಸಿಷನ್ ಬಂದು ನೋಡಿಲ್ಲ. ಮೇನ್ ರೋಡಲ್ಲೇ ಐತೆ, ಹಾಲಿನ ಡೈರಿ ಹತ್ರ. ಹಾಲಿನ ಡೈರಿ ಅವ್ರ ಮನೆ ಮುಂದೆ ಹಾಲಿನ ಡೈರಿ ಮುಂದೆನೆ. ಅದನ್ನ ಅವರು ತಕ್ಕಬೇಕು. ಯಾರು ಆಶಾ ಕಾರ್ಯಕರ್ತರುಗಳು ತಕ್ಕಬೇಕು ಅದನ್ನ. ಅದು